ಮಾಧ್ಯಮದ ಸ್ನೇಹಿತರೆ, ತುರ್ತಾಗಿ ನಾವು 30 ಜನ ಇಂದು ಸೇರಿದ್ದೀವಿ. ನಮ್ಮ ಉದ್ದೇಶ ಒಂದೇ. ಈಗಾಗಲೇ ನಮ್ಮ ಮಾಜಿ ಸಚಿವರಾದ ಬಿ.ಸಿ. ಪಾಟೀಲ್ ತಾಳಾಲಪ್ಪನವರು ಹೇಳಿದರು ಮತ್ತು ನಾವೆಲ್ಲರೂ ಸಹಮತ ಅಂದರೆ, ಒಂದು ರಾಜಕೀಯ ಪಾರ್ಟಿ ಅಂದಾಗ ಕೇವಲ ಹಾಲಿ ಶಾಸಕರೊಂದು ಅಷ್ಟೇ ಅಲ್ಲ, ಇಡೀ ಸಂಘಟನೆಯಲ್ಲಿ ಮಾಲಪ್ಪನವ್ರು ಹೇಳ್ದಂಗೆ, ಪಾಟೀಲ್ ಹೇಳ್ದಂಗೆ ಸಂಘಟನೆಯಲ್ಲಿ ನಮ್ಮನ್ನ ತೊಡಸ್ಕೊಂಡಿದ್ವಿ. ಸಕ್ರಿಯ ಸದಸ್ಯರಿರ್ಬೋದು, ಸದಸ್ಯತ್ವ ಅಭಿಯಾನ ಇರ್ಬೋದು, ಭೂ ಸಮಿತಿ, ಮಂಡಲ ಸಮಿತಿ ಎಲ್ಲವೂ. ಆದರೆ ಎಲ್ಲೋ ಒಂದು ಕಡೆ ಸೋತಂತವರಿಗೆ ಇನ್ನೂ 148 ಜನ, ಮೊನ್ನೆ ಅಲ್ಲಲ್ಲ 148 ಜನ ಮೊನ್ನೆ ಸಭೆಗಳು ನಾವು ಗಟ್ಟಿಯಾಗಿ ಹೇಳಿದ್ವಿ. ಒಂದು ಸರ್ಕಾರ ರಚನೆ ಆಗಬೇಕಂದ್ರೆ 114 ಸೀಟ್ ಬೇಕು, 125-30 ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವುದೇ ಚುನಾವಣೆ ನಡೆದರೂ ನಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ. ಕೇವಲ ಶಾಸಕರ, ಲೋಕಸಭಾ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿ ಸಾಲದು. ನಮ್ಮ ರಾಷ್ಟ್ರೀಯ ನಾಯಕರಿಗೆ ಆಗಲೇ ನಾವು ವಿನಂತಿಯನ್ನು ಮಾಡಿದ್ದೀವಿ, ನಮ್ಮಗಳ ಅಭಿಪ್ರಾಯವನ್ನು ಪರಿಗಣಿಸಬೇಕು. ಯಾರು ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಚುನಾವಣೆಗೆ ಮೊನ್ನೆ ಸ್ಪರ್ಧೆ ಮಾಡಿದಂಥವರು 250 ಜನ ಮೊನ್ನೆ ಹೋಟೆಲ್ನಲ್ಲಿ ಸಭೆ ಸೇರಿದ್ವಿ. ನಮ್ಮ ಅಭಿಪ್ರಾಯ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರಿಗೆ ಹೇಳಿದ್ವಿ. ಇಂದು ಸಹ ಹೇಳ್ತೀವಿ, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆದಮೇಲೆ ಯಡಿಯೂರಪ್ಪನವರಂಗೆ ಕಾಲಿಗೆ ಚಕ್ರ ಕೊಟ್ಟು ತಿರುಗಿ ಪಕ್ಷವನ್ನು ಕಟ್ಟಿದ್ದಾರೆ. ವಿಜಯೇಂದ್ರ ಸಹ ಅದೇ ರೀತಿ ಅಧ್ಯಕ್ಷ ಆದಮೇಲೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಕಟ್ತಾ ಇದ್ದಾರೆ. ಎಲ್ಲ ಒಂದು 3-4 ಜನ ಕಾಂಗ್ರೆಸ್ ಏಜೆಂಟರನ್ನ ವರ್ತನೆ ಮಾಡಿ ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ಗೊಂದಲ ಹೊಡೆದಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕು. ಅದರ ಬದಲಾಗಿ ರಾಜ್ಯದ ಅಧ್ಯಕ್ಷನ ಯಡಿಯೂರಪ್ಪರನ್ನು ಟೀಕೆ ಮಾಡಿದರೆ ನಮ್ಮ ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಂಗೆ. ನಾವು ಹೇಳ್ತಾ ಇದೀವಿ, ಈ ರಾಜ್ಯದ ಅಧ್ಯಕ್ಷ ಅವ್ರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗಬೇಕು. ಮುಂಬರುವ ಲೋಕಲ್ ಬಾಡೀಸ್ ಎಲೆಕ್ಷನ್ ನಾವು ಗೆಲ್ಲಬೇಕು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅವರೇ ನಮ್ಮ ಅಧ್ಯಕ್ಷರು, ಅವರೇ ಅಧ್ಯಕ್ಷ ಮುಂದುವರಿಬೇಕಂತ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಇದನ್ನ ನಾವು ನಮ್ಮ ಏನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ಕರ್ನಾಟಕ ಉಸ್ತುವಾರಿಗಳಾದಂಥ ರಾಧಾ ಮೋಹನ್ ಅಗರ್ವಾಲ್ ಜಿ ಅವರಿಗೆ ನಾವು ನಮ್ಮ ಅಭಿಪ್ರಾಯವನ್ನು ಈಗಾಗಲೇ ಚರ್ಚೆ ಮಾಡಿದ್ವಿ. 30 ಜನ ಸೇರಿ ನಮ್ಮ ಅಭಿಪ್ರಾಯ ಕೇವಲ 30 ಜನ ಅಷ್ಟೇ ಅಲ್ಲ, ಸುಮಾರು 200 ಜನ ಓದಿವಿ. ಸ್ಪರ್ಧೆ ಮಾಡಿದರು, ಮಾಜಿ ಸಚಿವರು, ಮಾಜಿ ಶಾಸಕರು ನಮಗೆ ಪತ್ರವನ್ನು ಕಳಿಸಿದರೆ ಬರೋಕ್ಕೆ ಆಗ್ತಾ ಇಲ್ಲ, ಸಮಯ ತುರ್ತಾಗಿದೆ ಅಂತೇಳಿ ನಮಗೆಲ್ಲರೂ ಪತ್ರವನ್ನು ಕಳಿಸಿದ್ದಾರೆ. ಹಾಗಾಗಿ 200 ಜನರ ಅಭಿಪ್ರಾಯ, ನಾವು ಕೇವಲ ನಮ್ಮ ಅಭಿಪ್ರಾಯ ಅಲ್ಲ, ಈ ರಾಜ್ಯದ ಸಾಮಾನ್ಯ ಮತದಾರರ, ಕಾರ್ಯಕರ್ತರ, ಮುಖಂಡರ ಭಾವನೆಗಳನ್ನು ನಮ್ಗೆ ಎಲ್ಲಾದ್ರೂ ಕೇಳ್ತಾರೆ. ಏನು ನಡೀತೈತಿ ಪಕ್ಷದಾಗೆ. ಇವತ್ತು ಕಾಂಗ್ರೆಸ್ನಲ್ಲಿ ಬಡದಾಡ್ತಾರೆ, ಅವ್ರ ವಿರುದ್ಧ ಹೋರಾಟ ಅಲ್ಲಿ ಇವ್ರದ್ದು. ಕೇವಲ ರಾಜ್ಯದ ಅಧ್ಯಕ್ಷರ ವಿರುದ್ಧ, ಯಡಿಯೂರಪ್ಪನವ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಯಡಿಯೂರಪ್ಪನವ್ರ ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣೇ ಬಿಟ್ಟಿರಲಿಲ್ಲ. ಇವರೇ ಒರಿಜಿನಲ್ ಬಿಜೆಪಿನ ನೋಡಿ. ಬಿ.ಸಿ. ಪಾಟೀಲ್ ಅನೇಕ ಬಾರಿ ಹೇಳಿದ್ದೀನಿ, ಬಿ.ಸಿ. ಪಾಟೀಲ್ರು, ಗೋಪಾಲಯ್ಯನವರು, ಬೈರತಿ ಬಸವರಾಜ್ ಇರ್ಬೋದು, ಬಹಳಷ್ಟು ಜನ ಯಾರ ಪಕ್ಷಕ್ಕೆ ಮಾತ್ರ, ನರೇಂದ್ರ ಬಾಬು ಇಲ್ಲೇ ಅದಾರೆ, ನರೇಂದ್ರ ಬಾಬು, ನಮ್ಮ ರಾಜಣ್ಣ ಆದರೆ ಯಾರ್ಯಾರ ಪಕ್ಷಕ್ಕೆ ಮಾತ್ರಲ್ಲ, ಅವರೆಲ್ಲರೂ ಗೌರವದಿಂದ ಪಕ್ಷದ ಜೊತೆಗೆ ಅದಾರೆ. ಇವರು ಉದ್ದಟವನ್ನು ಮಾತಾಡ್ತಾರೆ. ವಿಜಯೇಂದ್ರ ಮೊನ್ನೆ ಏನು ಹೇಳಿದ್ರು, ಯಡಿಯೂರಪ್ಪನ ಟೀಕೆ ಮಾಡಿ ರಾಜ್ಯ ಜನ, ಕಾರ್ಯಕರ್ತರ, ಮುಖಂಡರು ಸಹಿಸಲ್ಲ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಯಾರಿಗೆ ಗುಂಡಾಗಿರಿ ಸವಾಲಾಕಿಲ್ಲ. ಇದು ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಸಹಿಸಲ್ಲ. ನಾವು ನಮ್ಮ ಅಗರ್ವಾಲ್ ಜಿ ಅವರಿಗೆ ಏನು ಹೇಳಬೇಕು ಹೇಳ್ತೀವಿ. ಧನ್ಯವಾದಗಳು.